ರಾಜ್ಯದ ಕಾಂಗ್ರೆಸ್ ಸರ್ಕಾರವು ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆ ಜಾರಿಗೆ ತರಲು ಹೊರಟಿರುವುದನ್ನು ಖಂಡಿಸಿ ತುಮಕೂರಿನಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಹಾಗೂ ಸುರೇಶ್ ಗೌಡ ಸೇರಿದಂತೆ ಬಿಜೆಪಿ ಜಿಲ್ಲಾಧ್ಯಕ್ಷ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಬಿಜೆಪಿ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಪ್ರಜಾಪ್ರಭುತ್ವದ ಮುಖವಾಡ ಹಾಕಿಕೊಂಡು ಸರ್ವಾಧಿಕಾರಿ ಆಡಳಿತವನ್ನ ನಡೆಸುತ್ತಿದ್ದು, ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆ ಮೂಲಕ ಸರ್ಕಾರವು ವಿರೋಧ ಪಕ್ಷಗಳ ಮಾಧ್ಯಮಗಳು ಅಷ್ಟೇ ಏಕೆ ಜನಸಾಮಾನ್ಯರ ಧ್ವನಿಯನ್ನ ಅಡಗಿಸುವ ಕೆಲಸಕ್ಕೆ ಕೈ ಹಾಕಿದೆ ಎಂದು ಆರೋಪಿಸಿದರು. ತಕ್ಷಣ ಮಸೂದೆಯನ್ನ ವಾಪಸ್ ಪಡೆಯಬೇಕು ಹಾಗೂ ಜಾರಿಗೊಳಿಸಬಾರದು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಈ ವೇಳೆ ಬಿಜೆಪಿ ಶಾಸಕ ಸುರೇಶ್ ಗೌಡ ಮಾತನಾಡಿ, ಸಂವಿಧಾನದ ಪುಸ್ತಕಗಳನ್ನ ಹಾಗೂ ಸಂವಿಧಾನದ ಆಶಯಗಳನ್ನ ಕಾಂಗ್ರೆಸ್ ಪ್ರತಿಯೊಬ್ಬ ಹಿರಿಯ ಮುಖಂಡರು ಇಟ್ಟುಕೊಂಡಿರುತ್ತಾರೆ. ಆದರೆ ಅದರಲ್ಲಿರುವ ಅಂಶಗಳನ್ನ ಜಾರಿಗೆ ತರುವಲ್ಲಿ, ಅದರಲ್ಲೂ ಮುಖ್ಯವಾಗಿ ಅಂಬೇಡ್ಕರ್ ಅವರು ನೀಡಿದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಾಂಗ್ರೆಸ್ ಸರ್ಕಾರ ದಮನಗೊಳಿಸುತ್ತಿದೆ ಎಂದು ಆರೋಪಿಸಿದ್ರು. ಇವತ್ತು ಯೂಟ್ಯೂಬ್ ಅಲ್ಲಿ ಏನಾದ್ರೂ ಈ ವಿಷಯವನ್ನು ಹಾಕಿದ್ರೆ ಅವ್ರನ್ನ ಜೈಲು ಕಳಿಸುವಂತದ್ದು, ಇವತ್ತು ಪತ್ರಿಕಾ ಸ್ವಾತಂತ್ರ್ಯವನ್ನು ಹರಣ ಮಾಡಿರುವಂತ ಕೆಲಸವನ್ನ ಈ ಸರ್ಕಾರ ಇವತ್ತು ಮಾಡಿದೆ. ಮತ್ತೆ ಇವತ್ತು ಹಿಂಬಾಗಿಲೇ ಕಾಕಿನಿಂದ ತುರ್ತು ಪರಿಸ್ಥಿತಿ ಏರುವಂತ ಕೆಲಸವನ್ನ ಈ ಬಿಲ್ ಅಲ್ಲಿ ತಂದಿದ್ದಾರೆ. ಮತ್ತೆ ಪತ್ರಿಕಾ ಸ್ವಾತಂತ್ರ್ಯವನ್ನ ಧಕ್ಕೆ ಆಗಿದೆ. ಮಾಧ್ಯಮಗಳ ಕೂಡ ಇದ್ರ ವಿರುದ್ಧ ಮಾತಾಡಬೇಕಾಗಿದೆ. ಹಾಗೆ ಈ ಕರಾಳ ಮಸೂದೆ ವಿರೋಧಿಸಿ ನಾವೆಲ್ಲ ಈ ಒಂದು ಬಿಲ್ ಅನ್ನ ಇಂಟೆನ್ಷನ್ ಆಗಿ ತಂದಿದ್ದಾರೆ. ನಾನಿವತ್ತು ಸಿದ್ದರಾಮಯ್ಯನವರು ಕೇಳ್ತೇನೆ, ಮಿಸ್ಟರ್ ಸಿದ್ದರಾಮಯ್ಯನವರೇ, ಅವತ್ತು ರಾಜ್ಯಸಭಾ ನಾಮಿನೇಷನ್ ಮಾಡ್ಬೇಕಾದ್ರೆ ನಾಸೀರ್ ಅಂತ ಒಬ್ಬ ವ್ಯಕ್ತಿ ಅಸೆಂಬ್ಲಿಯಲ್ಲಿ ಬಂದಿದ್ರು. ರಾಜ್ಯಸಭಾಗೆ ನಾಮಿನೇಷನ್ ಫೈಲ್ ಅನ್ನ ಮಾಡ್ಬೇಕಾದ್ರೆ ಅಲ್ಲಿ ಅವ್ರ ಹತ್ರ ನಾವು ನೀತಿ ಪಾಠವನ್ನು ಇವತ್ತು ಹೇಳಿಸ್ಕೊಳ್ಳುವಂತ ದುರಂತ ಇವತ್ತು ಈ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ನಮಗೆ ಬಹಳ ನೋವನ್ನ ತಂದಿರುವಂತ ವಿಷಯ. ಇವತ್ತು ಸುಮಾರು ಕಡೆ ಪೊಲೀಸ್ ಸ್ಟೇಷನ್ಗಳು, ಕೆಜಿಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ನುಗ್ಗಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು. ದೇಶ ವಿರೋಧಿಗಳನ್ನ ರಕ್ಷಣೆ ಮಾಡ್ಕೊಂಡು ಯಾರು ನಿಮ್ಮ ಸರ್ಕಾರದ